ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 39ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಒಂದ್ಸರಿ ನಾವು ರಿಪೀಟ್ ಮಾಡ್ಕೊಂಡು ಬರೋಣ, ಅವಾಗ ನಮಗೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಅನಲೇನ ಮತ್ತೆ ದುಷ್ಪುರೇಣ ಅನ್ನುವಂಥದ್ದನ್ನ ಯಾಕೆ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಹೇಗೆ ಅಂತಂದ್ರೆ, ಬೆಂಕಿ ಎಷ್ಟೇ ಅದರಲ್ಲಿ ಹಾಕಿದ್ರೂ ಕೂಡ ಅದಕ್ಕೆ ತೃಪ್ತಿ ಅನ್ನೋದು ಇರೋದಿಲ್ಲ, ಅದು ಹುರಿತಾನೆ ಹೋಗುತ್ತಲ್ಲ. ಅದೇ ರೀತಿ ಕಾಮ ಕೂಡ ಸ್ವಲ್ಪ ಹಾಕಿದ ತಕ್ಷಣ ಅದನ್ನು ತೃಪ್ತಿ ಪಡಿಸ್ಬೋದು ಅಂತಂದರೆ ಅದು ನಮ್ಮ ಮೂರ್ಖತನ. ಅದಕ್ಕೆ ಎಷ್ಟು ಕೊಡ್ತಾ ಹೋಗ್ತೀವೋ ಅಷ್ಟು ಅದು ಇನ್ನೂ ಹೆಚ್ಚುತ್ತಾ ಹೋಗುತ್ತೆ ಹೊರತು ಅದಕ್ಕೆ ತೃಪ್ತಿ ಅನ್ನೋದು ಆಗೋದಿಲ್ಲ ಅನ್ನೋದು ನಾವು ತಿಳ್ಕೊಂಡ್ವಿ. ಮತ್ತೆ ಜ್ಞಾನಿನಃ ಅಂತ ಯಾರನ್ನು ಕರೀತಾರೆ ಅಂತಂದರೆ, ಯಥಾರ್ಥ ಜ್ಞಾನದ ಪ್ರಾಪ್ತಿಗೋಸ್ಕರ ಯಾರು ಸಾಧನೆಗಳನ್ನು ಮಾಡ್ತಾ ಇರ್ತಾನೋ ಅಂಥ ವಿವೇಕಶೀಲ ಸಾಧಕನ ಬಗ್ಗೆ ಜ್ಞಾನಿನಃ ಅಂತ ಕರೆದ್ರು. ಇನ್ನು ಈ ಕಾಮ ಅನ್ನೋದು ಅವನಿಗೆ ನಿತ್ಯ ವೈರಿ ಅಂತ ಕರೆದಿದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಕೂಡ ತಿಳ್ಕೊಂಡ್ವಿ. ಯಾಕೆ ಅಂತಂದರೆ, ಅವನು ಮಾಡುವಂಥ ಸಾಧನೆಗೆ ಅದು ತೊಂದರೆಯನ್ನು ಕೊಡುತ್ತೆ, ಅವನನ್ನು ಸ್ಥಿರವಾಗಿರೋದಕ್ಕೆ ಬಿಡೋದಿಲ್ಲ. ವಿವೇಕ, ವೈರಾಗ್ಯ ಮತ್ತು ನಿಷ್ಕಾಮ ಭಾವ ಇರುತ್ತಲ್ಲ, ಅದು ಸ್ಥಿರವಾಗಿರೋದಕ್ಕೆ ಅದು ಬಿಡೋದಿಲ್ಲ ಈ ಕಾಮ ಅನ್ನೋದು. ಅದಕ್ಕೋಸ್ಕರ ಅದು ಅವನಿಗೆ ನಿತ್ಯ ವೈರಿ ಅನ್ನೋದು ಕೂಡ ತಿಳ್ಕೊಂಡ್ವಿ. ಆಮೇಲೆ ಕಾಮ ಅನ್ನೋದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಈಗ ಭಗವಂತನ ವಿಷಯದಲ್ಲೂ ಕೂಡ ನಮಗೆ ಆಸಕ್ತಿ ಇರುತ್ತೆ, ಇಷ್ಟ ಇರುತ್ತೆ, ಅದನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಸಾಧನೆಯನ್ನು ಮಾಡ್ತಾ ಇರ್ತೀವಿ. ಅದನ್ನು ಕಾಮ ಅಂತ ಅನ್ನಿಸ್ಕೊಳ್ಳುತ್ತಾ ಅಂತ ನಮಗೂ ಕೂಡ ಒಂದು ಪ್ರಶ್ನೆ ಬರ್ಬೋದು. ಆದರೆ ಅದು ಕಾಮ ಅನ್ನಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಅದು ಮನುಷ್ಯನನ್ನು ಅವನತಿ ಕಳಿಸೋದಿಲ್ಲ, ಅದು ಶ್ರೇಯಸ್ಸಿಗೆ ಕಾರಣವಾಗುತ್ತೆ. ಅದು ಸ್ಟೆಪ್ ಬೈ ಸ್ಟೆಪ್ ನಾವು ಮೇಲೆ ಹೋಗೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಹೊರತು ಅದು ಕೆಳಗಡೆ ಬೀಳ್ಸೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕಾಮರೂಪೇಣ ಅನ್ನೋದು ಈ ಒಂದು ಪ್ರಪಂಚದಲ್ಲಿ ಏನೇನೆಲ್ಲ ಕಾಮನೆಗಳಿದೆಯೋ, ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಮಾಡ್ತೀವಲ್ವ, ಕೆಲಸಗಳಾಗಿರಬಹುದು, ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು, ಆಮೇಲೆ ಆಸಕ್ತಿ ಇಟ್ಕೊಳ್ಳೋದು, ಅದರ ಬಗ್ಗೆ ಇಲ್ಲಿ ಕಾಮ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ನಮಗೆ ಇಷ್ಟು ವಿಷಯಗಳು ಅರ್ಥ ಆಗಿದೆ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಜ್ಞಾನಂ ಅನ್ನುವಂಥ ಪದ ಯಾವ ಜ್ಞಾನದ ಬಗ್ಗೆ ಹೇಳ್ತಾ ಇರೋದು? ಮತ್ತೆ ಇದು ಕಾಮದ ಮೂಲಕ ಮುಚ್ಚಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅಭಿಪ್ರಾಯ ಏನು? ಇಲ್ಲಿ ಜ್ಞಾನ ಅಂತಂದಿದ ತಕ್ಷಣ ಯಾವ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ? ಮತ್ತೆ ಇದು ಕಾಮದಿಂದ ಮುಚ್ಚಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಪ್ರಶ್ನೆ. ಈಗ ಉತ್ತರ ಏನು ಅಂತಂದರೆ, ಇಲ್ಲಿ ಜ್ಞಾನಂ ಅನ್ನುವಂಥ ಪದ ಪರಮಾತ್ಮನ ಯಥಾರ್ಥ ಜ್ಞಾನ, ಅಂದರೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂತಹ ವಿಷಯದ ಬಗ್ಗೆ ಹೇಳೋದಿದೆಯಲ್ಲ, ಅದರ ಬಗ್ಗೆ ಇಲ್ಲಿ ಜ್ಞಾನಂ ಅಂತ ಹೇಳಿರೋದು. ಜ್ಞಾನ ಅಂದಿದ ತಕ್ಷಣ ಭಗವದ್ಗೀತೆಯಲ್ಲಿ ನಮಗೆ ಭಗವಂತನ ವಿಚಾರ ಅಂತ ತಿಳ್ಕೋಬೇಕು, ಅಂದರೆ ನಾವು ಭಗವಂತನ ಕಡೆಗೆ ಹೋಗಬೇಕು. ಅದಕ್ಕೆ ನಮಗೆ ಏನೇನು ಸಹಾಯ ಮಾಡುತ್ತೋ ಅದೆಲ್ಲವೂ ಕೂಡ ಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತದು ಕಾಮದ ಮೂಲಕ ಮುಚ್ಚಲ್ಪಟ್ಟಿದೆ ಅಂತ ತಿಳಿಸಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ನಮಗೆ ಹೇಳಿದ್ದಾರೆ, ಯಾಕಂದರೆ ನಮ್ಗೆ ಅರ್ಥ ಆಗಬೇಕಲ್ವಾ. ಇವಾಗ ಹೇಗೆ ಜರೆಯಿಂದ ಆವೃತವಾಗಿದ್ರೂ ಕೂಡ, ಈಗ ಮಗು ಗರ್ಭದಲ್ಲಿ ಇರುತ್ತಲ್ವ, ಅದರ ಹೊರಗಡೆ ಒಂದು ಪದರ ಇರುತ್ತೆ, ಆ ಪದರದ ಒಳಗಡೆ ಮಗು ಇರುತ್ತೆ. ಆದರೆ ಅದು ಹಾಗೇ ಇರುತ್ತಾ? ಇಲ್ಲ. ಒಂದು ಸಮಯ ಬಂದಾಗ ಆ ಜರೆಯನ್ನು ಸೀಳ್ಕೊಂಡು ಅದರಿಂದ ಹೊರಗಡೆ ಬರೋದಕ್ಕೆ ಆ ಮಗು ಹೇಗೆ ಸಮರ್ಥವಾಗುತ್ತೋ, ಒಳಗಡೆನೇ ಇದ್ಬಿಡುತ್ತಾ ಅದು? ಇಲ್ಲ, ಅದಕ್ಕೊಂದು ಕೆಪಾಸಿಟಿ ಬರುತ್ತೆ. ಆ ಕೆಪಾಸಿಟಿ ಬಂದಾಗ ಅದು ಅದನ್ನು ಸೀಳ್ಕೊಂಡು ಹೊರಗಡೆ ಬರುತ್ತೆ, ಅಷ್ಟು ಸಮರ್ಥವಾಗುತ್ತದು. ಅದೇ ರೀತಿ ಮತ್ತೆ ಹೊಗೆ ಅಗ್ನಿಯನ್ನು ಆವರಿಸ್ಕೊಂಡಿರುತ್ತೆ, ಆದರೆ ಅದು ಯಾವಾಗ ಹಾಗೇ ಇರುತ್ತಾ? ಇಲ್ಲ. ಅದು ಹೇಗೆ ತನ್ನನ್ನು ತಾನು ಪ್ರಜ್ವಲಿತವಾಗಿ ಮಾಡಿಕೊಂಡು ತನ್ನನ್ನು ಆವರಿಸ್ಕೊಂಡಿರುವಂಥ ಆ ಹೊಗೆಯನ್ನೇ ನಾಶ ಮಾಡಿಬಿಡುತ್ತೆ ಅಲ್ವಾ. ಈಗ ನಾವು ನೋಡಿರ್ತೀವಿ, ಹೊಗೆ ಆಡ್ತಾ ಇರುತ್ತೆ, ಆದರೆ ಸ್ವಲ್ಪ ಗಾಳಿ ಏನಾದರೂ ಜೋರಾಗಿ ಬಂತು ಅಥವಾ ಇನ್ನೇನೋ ಅದ್ರ ಒಳಗಡೆ ಇರುವಂತಹ ಬಿಸಿ ಜಾಸ್ತಿ ಆಯಿತು ಅಂತಂದರೆ ಆ ಹೊಗೆ ಎಲ್ಲ ಹೋಗಿ ದೊಡ್ಡದಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹತ್ತಾಗ ಹೊಗೆ ಇರೋದಿಲ್ಲ, ಅಂದರೆ ತನ್ನನ್ನು ಆವರಿಸ್ಕೊಂಡಿರುವಂಥ ಹೊಗೆಯನ್ನು ಕೂಡ ಅದು ನಾಶ ಮಾಡಿಬಿಡುತ್ತಲ್ವಾ. ಅದೇ ರೀತಿ ಯಾವ ಸಮಯದಲ್ಲಿ ಯಾರೇ ಸಂತ ಮಹಾಪುರುಷರು ಅಥವಾ ಶಾಸ್ತ್ರಗಳಿರುತ್ತಲ್ಲ, ಆ ಉಪದೇಶದಿಂದ ಪರಮಾತ್ಮ ತತ್ವದ ಜ್ಞಾನ ಅನ್ನೋದು ಜಾಗೃತವಾಗುತ್ತೋ ಆ ಸಮಯದಲ್ಲಿ ಅದು ಕಾಮದಿಂದ ಆವೃತವಾಗಿದ್ದರೂ ಕೂಡ, ಅಂದರೆ ನಮ್ಮ ಒಳಗಡೆ ಅದು ಕಾಮದಿಂದ ಆವೃತವಾಗಿದ್ದರೂ ಕೂಡ
ಕಾಮವನ್ನ ನಾಶ ಮಾಡಿ ಅದು ಸ್ವಯಂ ಪ್ರಕಾಶಿತವಾಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಇದನ್ನ ಹೇಳಿರೋದು. ಅದಕ್ಕೋಸ್ಕರನೇ ಕಾಮ ಅದನ್ನ ಆವರಿಸಿದ್ರೂ ಕೂಡ ವಸ್ತುತಃ ಅದಕ್ಕಿಂತ ಸರ್ವತಾ ಬಲಹೀನ ಆಗಿದೆ. ಅಂದ್ರೆ ಜ್ಞಾನಕ್ಕಿಂತ ಕಾಮ ಸ್ಟ್ರಾಂಗ್ ಅಲ್ಲ, ಜ್ಞಾನವನ್ನ ಆವರಿಸ್ಕೊಂಡಿರ್ಬೋದು. ಆದ್ರೆ ಒಂದಲ್ಲ ಒಂದು ದಿನ ಯಾವಾಗ ಹೇಳಿ, ಯಾವಾಗ ಯಾರದಾದ್ರೂ ಒಬ್ಬ ಸಂತ ಮಹಾಪುರುಷರು ಇರ್ತಾರೆ, ಅವರ ಸಂಪರ್ಕ ನಮಗಾಗಬಹುದು. ಏನೋ ನಾವು ಮಾಡಿರುವಂಥ ಪುಣ್ಯನೋ ಅಥವಾ ಭಗವಂತನ ಕೃಪೆನೋ ಗುರು ಕೃಪೆನೋ ಹೇಗೋ ಆಗಿ ನಮಗೆ ಅಂಥ ಸಂತರೋ ಯಾರೋ ಒಬ್ರು ನಮ್ಮ ಮುಂದೆ ಬಂದು ಆ ವಿಚಾರವನ್ನು ಹೇಳಿದಾಗ, ಅಥವಾ ಶಾಸ್ತ್ರಗಳನ್ನು ಓದ್ತಿರ್ತೀವಿ, ಈ ಥರ ಧರ್ಮಗ್ರಂಥಗಳನ್ನು ಓದ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗದು ಕೆಲಸ ಮಾಡುತ್ತೆ. ಅದಕ್ಕೋಸ್ಕರನೇ ಪ್ರತಿನಿತ್ಯ ನಾವು ಅದನ್ನು ಕೇಳಬೇಕು, ಓದಬೇಕು, ಅಥವಾ ಅದ್ರ ಬಗ್ಗೆ ನಾವು ಮನನ ಮಾಡಬೇಕು, ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು. ಇದೆಲ್ಲ ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ಸರಿ ಆ ಪರಮಾತ್ಮ ತತ್ವದ ಜ್ಞಾನ ಜಾಗೃತವಾಗುತ್ತೆ ನಮ್ಮ ಒಳಗಡೆ. ಆಗ ನಾವು ಕಾಮದಿಂದ ಆವೃತರಾಗಿದ್ರು, ಅಂದರೆ ನಮ್ಮ ಜ್ಞಾನ ಕಾಮದಿಂದ ಆವೃತವಾಗಿದ್ರು ಕೂಡ ಅದರಿಂದ ಹೊರಗಡೆ ಬರುತ್ತದು. ಅಷ್ಟು ಸ್ವಯಂ ಪ್ರಕಾಶವುಳ್ಳಂಥದ್ದು ಜ್ಞಾನ ಅನ್ನೋದು. ಆದರೆ ಈಗ ಈ ಐಹಿಕ ಪ್ರಪಂಚದಲ್ಲಿರುವಂತಹ ಈ ಬೆರಗಿನ ಒಂದು ಪ್ರಪಂಚದ ಆಸೆ, ಆಕಾಂಕ್ಷೆಗಳು, ಕಾಮನೆಗಳು, ಇದಕ್ಕೆ ನಾವು ಒಳಪಟ್ಟಿರೋದ್ರಿಂದ ಅಥವಾ ನಾವು ಮಾಯೆಗೆ ಒಳಗಾಗಿರೋದ್ರಿಂದ ನಮ್ಮ ಜ್ಞಾನ ಈ ಕಾಮದಿಂದ ಆವೃತವಾಗ್ಬಿಟ್ಟಿದೆ. ಆದರೆ ಯಾರೋ ಒಬ್ಬರ ಒಂದು ಸಹಾಯದಿಂದ, ಸಾಧು ಸಂತರು, ಗುರುಗಳು, ಅಥವಾ ಯಾವುದೋ ಒಂದು ಸತ್ಸಂಗ ಅಥವಾ ಯಾವುದೇ ಧರ್ಮಗ್ರಂಥಗಳು ಏನೋ ಒಂದು ನೀತಿ ಕೇಳಿದಾಗ ಆ ಒಂದು ಪರಮಾತ್ಮನ ತತ್ವದ ಜ್ಞಾನ ನಮ್ಮಲ್ಲಿ ಏನಾದರೂ ಜಾಗೃತವಾಯಿತು ಅಂತಂದರೆ, ಆ ಜಾಗೃತವಾಗಲಿ ಅಂತಲೇ ಅಲ್ವಾ ಇದನ್ನೆಲ್ಲ ಮಾಡ್ತಾ ಇರೋದು ನಾವು. ನಮಗೆ ಗೊತ್ತಿಲ್ಲ ಏನಕ್ಕೆ ನಾವು ಭಗವದ್ಗೀತೆಯನ್ನು ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಬರೀ ಶ್ಲೋಕಗಳನ್ನು ನಾವು ಹೇಳ್ಕೊಂಡು ಹೋದಾಗ ಅದರಲ್ಲಿರುವ ಜ್ಞಾನ ಎಲ್ಲಿ ಗೊತ್ತಾಗತ್ತೆ ನಮಗೆ ಅಲ್ವಾ? ಶ್ಲೋಕಗಳ ಜೊತೆಗೆ ಅರ್ಥಗಳನ್ನು ಕೂಡ ತಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ತಿಳುವಳಿಕೆ ಬರಲಿ ಅಂತ ತಾನೇ ಭಗವಂತ ಭಗವದ್ಗೀತೆಯನ್ನು ಹೇಳಿರೋದು. ಸಂಸ್ಕೃತ ಗೊತ್ತಿರೋರಿಗೆ ಅರ್ಥ ಗೊತ್ತಾಗ್ಬಿಡತ್ತೆ. ಆ ಸಂಸ್ಕೃತ ಬರದೇ ಇರೋರಿಗೆ ಅದರಲ್ಲಿರುವಂಥ ಅರ್ಥವನ್ನು ತಿಳ್ಕೋಬೇಕು ಅಂತಂದರೆ ಅದನ್ನು ಕೇಳಬೇಕು ಅಥವಾ ಓದಬೇಕು ಅಲ್ವಾ? ಗುರುಗಳು ಅದ್ರ ಬಗ್ಗೆ ಬೇಕಾದಷ್ಟು ಬರೆದಿರ್ತಾರೆ, ಬೇಕಾದಷ್ಟು ಸತ್ಸಂಗಗಳಲ್ಲಿ ಅದನ್ನು ಹೇಳ್ತಾರೆ. ಅದನ್ನು ಕೇಳಿದಾಗ ಒಂದಲ್ಲ ಒಂದು ದಿವಸ ನಮ್ಮಲ್ಲೂ ಕೂಡ ಆ ತತ್ವದ ಜ್ಞಾನ ಜಾಗೃತವಾಗುತ್ತೆ. ಆಗ ಆ ಕಾಮ ಅನ್ನೋದು ನಮ್ಮಿಂದ ಹೊರಟೋಗ್ಬಿಡತ್ತೆ. ಅಂದರೆ ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥದ್ದು ಜ್ಞಾನ ಅನ್ನೋದು. ಆ ಜ್ಞಾನದ ಬೆಳಕು ಬಂದಿದ ತಕ್ಷಣ ಈ ಕತ್ತಲೆ ಅನ್ನೋದು ಮಾಯ ಆಗಲೇಬೇಕು. ನಮ್ಮನ್ನು ಎಷ್ಟೇ ಕಾಮನೆಗಳು ಆವರಿಸ್ಕೊಂಡಿದ್ರೂ ಕೂಡ ಜ್ಞಾನದ ಮುಂದೆ ಅದು ಏನೂ ನಡೆಯೋದಿಲ್ಲ. ಒಂದಲ್ಲ ಒಂದು ದಿವಸ ಅದು ನಾಶ ಆಗುತ್ತೆ. ಆದರೆ ಜ್ಞಾನವನ್ನೇ ನಾವು ಜಾಗೃತಗೊಳಿಸ್ಕೊಳ್ಳಿಲ್ಲ ಅಂತಂದರೆ ಎಲ್ಲಿಂದ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಪ್ರತಿದಿನ ನಾವು ಭಗವದ್ಗೀತೆಯನ್ನಾಗಿರ್ಬೋದು, ಧರ್ಮಗ್ರಂಥಗಳನ್ನಾಗಿರಬಹುದು, ಸತ್ಸಂಗನ ಆಗಿರಬಹುದು ಕೇಳ್ತಾ ಇರಬೇಕು. ಕೇಳಿ 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 ಒಂದಲ್ಲ ಒಂದು ದಿವಸ ನಮಗೆ ಇದು ಆಗುತ್ತೆ. ಇಷ್ಟೂ ವಿಷಯಗಳು ಈ ಒಂದು ಶ್ಲೋಕದ ಅರ್ಥ. 39ನೇ ಶ್ಲೋಕದಲ್ಲಿ ಇಷ್ಟು ವಿಷಯಗಳು ನಮಗೆ ಗೊತ್ತಾಗತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.